ಒಬ್ಬ ಗಂಡ ತನ್ನ ಹೆಂಡತಿಯನ್ನು ಕೇಳಿದನು, ನೀನು ನನ್ನನ್ನು ಯಾಕೆ ಇಷ್ಟು ಪ್ರೀತಿಸ್ತೀಯಾ? ಹೆಂಡತಿ ಮೃದುವಾಗಿ ನಕ್ಕಳು, ನಿನ್ನಲ್ಲಿರುವ ಯಾವ ಗುಣಕ್ಕಾಗಿ ಅಲ್ಲ, ನೀನು ನನ್ನ ಜೀವನದ ಭಾಗವಾಗಿರುವುದಕ್ಕಾಗಿ. ಗಂಡನಿಗೆ ಆಶ್ಚರ್ಯವಾಯಿತು. ನನ್ನಲ್ಲಿ ಎಷ್ಟೋ ತಪ್ಪುಗಳಿವೆ, ಕೋಪ ಬರುತ್ತದೆ, ಕೆಲವೊಮ್ಮೆ ನಿನ್ನ ಮಾತನ್ನು ಕೇಳುವುದಿಲ್ಲ. ಆದರೂ ನೀನು ನನ್ನನ್ನು ಯಾಕೆ ಇಷ್ಟು ಪ್ರೀತಿಸುತ್ತೀಯಾ? ಹೆಂಡತಿ ಅವನ ಕಣ್ಣಿನಲ್ಲಿ ಕಣ್ಣಿಟ್ಟು ಹೇಳಿದಳು, ಮದುವೆಯಾದ ದಿನದಿಂದ ನಿನ್ನ ಸಂತೋಷ ನನ್ನ ಸಂತೋಷವಾಯಿತು, ನಿನ್ನ ದುಃಖ ನನ್ನ ದುಃಖವಾಯಿತು, ನಿನ್ನ ಕನಸುಗಳು ನನ್ನ ಕನಸುಗಳಾದವು. ನೀನು ಗೆದ್ದಾಗ ನಾನು ಸಂತೋಷಪಟ್ಟೆ, ನೀನು ಸೋತಾಗ ನಿನ್ನ ಜೊತೆಯಲ್ಲಿ ನಿಂತೆ. ಪ್ರೀತಿ ಅಂದರೆ ಪರಿಪೂರ್ಣ ವ್ಯಕ್ತಿಯನ್ನು ಹುಡುಕುವುದು ಅಲ್ಲ, ಅಪೂರ್ಣ ವ್ಯಕ್ತಿಯನ್ನು ಪೂರ್ಣ ಹೃದಯದಿಂದ ಒಪ್ಪಿಕೊಳ್ಳುವುದು. ಆ ಮಾತು ಕೇಳಿ ಗಂಡನ ಕಣ್ಣು ತುಂಬಿದವು. ಅವನು ಹೇಳಿದ, ನಾನು ನಿನಗೆ ಏನು ಕೊಟ್ಟಿದ್ದೇನೆ? ಹೆಂಡತಿ ನಗುತ್ತಾ ಉತ್ತರಿಸಿದಳು, ನೀನು ನನಗೆ ಪ್ರಪಂಚವನ್ನೇ ಕೊಟ್ಟಿದ್ದೀಯಾ, ಏಕೆಂದರೆ ನನ್ನ ಪ್ರಪಂಚ ನೀನೇ. ಆ ದಿನ ಗಂಡನಿಗೆ ಅರ್ಥವಾಯಿತು, ನಿಜವಾದ ಪ್ರೀತಿ ದೊಡ್ಡ ಉಡುಗೊರೆಗಳಲ್ಲಿ ಇರುವುದಿಲ್ಲ, ಅದು ಪ್ರತಿದಿನದ ಕಾಳಜಿಯಲ್ಲಿ, ಸಣ್ಣ ಸಣ್ಣ ಮಾತುಗಳಲ್ಲಿ, ಒಬ್ಬರಿಗಾಗಿ ಮತ್ತೊಬ್ಬರು ಬದುಕುವ ಮನಸ್ಸಿನಲ್ಲಿ ಇರುತ್ತದೆ. ಆದ್ದರಿಂದ ನಿಮ್ಮ ಜೀವನದಲ್ಲಿ ನಿಮ್ಮನ್ನು ನಿಸ್ವಾರ್ಥವಾಗಿ ಪ್ರೀತಿಸುವ ವ್ಯಕ್ತಿ ಇದ್ದರೆ ಅವರನ್ನು ಗೌರವಿಸಿ, ಅವರೊಂದಿಗೆ ಸಮಯ ಕಳೆಯಿರಿ. ಅವರ ಪ್ರೀತಿಯನ್ನು ಎಂದಿಗೂ ಕಡೆಗಣಿಸಬೇಡಿ, ಏಕೆಂದರೆ ನಿಜವಾದ ಪ್ರೀತಿ ಸಿಗುವುದು ಸುಲಭ ಅಲ್ಲ, ಸಿಕ್ಕರೆ ಅದನ್ನು ಕಾಪಾಡಿಕೊಳ್ಳುವುದು ನಮ್ಮ ಕರ್ತವ್ಯ.